ಹಾಯ್, ನಮಸ್ತೆ ಸರ್. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಇದು ನಾನು ನಿಮಗೆ ಏನು ಹೈವೇ ತೋರಿಸ್ತಿದ್ದೀನಿ, ಈ ಹೈವೇ ಬಂದುಬಿಟ್ಟು ನಮಗೆ ಬೆಂಗಳೂರು ಚಳ್ಳಕೆರೆ ಕನೆಕ್ಟ್ ಆಗುವಂಥ ಇದು ಹೈವೇ. ಬೆಂಗಳೂರಿಂದ ಈ ಒಂದು ನಾನು ಹೋಗ್ತಿರೋಂಥ ಪ್ಲೇಸ್ಗೆ 185 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಬೆಂಗಳೂರು ಹಾಕಿದ್ದಾರೆ 195 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು 195. ಇಲ್ಲಿಗೆ ನಾವು ಇದಕ್ಕಿನ್ನ ಇನ್ನೂ ಇಂಚೆ ನಿಮಗೆ ಒಂದು 4 ಕಿಲೋಮೀಟ್ರ್ ಇಂಚೆನೇ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಈ ಹೈವೇಯಿಂದ ಸಬ್ ರೋಡ್ಗೆ ಹೋಗ್ಬೇಕು. ಒಂದು 3 ಎಕರೆ ಜಮೀನಿದೆ. ಈಗ ಸಬ್ ರೋಡ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಬೆಂಗಳೂರಿಗೆ ಹೋಗುವಂಥ ಹೈವೇ. ಇದು ಚಳ್ಳಕೆರೆಯಿಂದ ಬಂದುಬಿಟ್ಟು ನಾವು ಸಬ್ ರೋಡ್ಗೆ ಹೋಗ್ತಾ ಇದ್ವಿ. ಈಗ ಈ ಸಬ್ ರೋಡಲ್ಲಿ ನಿಮಗೆ ಈ ಸರ್ವಿಸ್ ರೋಡಿಂದ ನಮಗೆ ಕೇವಲ 6 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. 6 ಕಿಲೋಮೀಟ್ರ್ ಒಳಗಡೆ ಹೋದ ನಂತರ ಒಂದು ಜನರಲ್ ಪ್ರಮೋಟಿ ನಕಾಶೆ ರೋಡು, 25 ಫೀಟ್ ರೋಡ್ ಇದೆ, 25 ಅಡಿ ರಸ್ತೆ ಇದೆ. ಒಳ್ಳೆ ರೇಟಲ್ಲಿ ಆಗುತ್ತೆ. ನೀರು ತುಂಬ ಚೆನ್ನಾಗಿದೆ, ಅಲ್ಲಿ ವಾಟರ್ ಸೋರ್ಸು, ಸಾಯಿಲು ಚೆನ್ನಾಗಿದೆ. ಪೇಪರ್ಸು ಜನರಲ್ ಪ್ರಾಪರ್ಟಿ ಪಕ್ಕ ಪೇಪರ್ಸ್ ರೆಡಿ ಇದೆ. 1 ಎಕರೆ ಬಂದ್ಬಿಟ್ಟು 13 ಲಕ್ಷ ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ, ರೋಡು ಈ ಥರ ಸರ್ವಿಸ್ ರೋಡಿಂದ ನಾವು ಒಳಗಡೆ ಹೋಗ್ತೀವಿ. ಈ ಸರ್ವಿಸ್ ರೋಡಿಂದ ಒಳಗಡೆ ಹೋದ್ಮೇಲೆ ನಾವು ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮುಂಚೆ ಸರ್ವಿಸ್ ರೋಡಿಂದ ನೋಡಿ ಬೆಂಗಳೂರು ಹೈವೇ ಹೋಯ್ತದು. ಆ ಹೈವೇಯಿಂದ ನಾವು ಈ ಸರ್ವಿಸ್ ರೋಡಿಗೆ ಬಂದ್ವಿ. ಈ ಸರ್ವಿಸ್ ರೋಡಲ್ಲಿ ಹೋಗ್ತಾ ನಮಗೆ ಇಲ್ಲಿಂದ 6 ಕಿಲೋಮೀಟ್ರು ಹೋದ ನಂತರ ನಮಗೆ ಜಮೀನು ಬರುತ್ತೆ. ಜಮೀನು, ದಾರಿ, ಪೇಪರ್ಸು, ಪ್ರೈಸು ಎಲ್ಲ ನಮಗೆ ವಿವರವಾಗಿ ತಿಳಿಸ್ತೀನಿ. 3 ಎಕರೆ 3 ಏಕರ್ಸು ಒಂದು ಒಳ್ಳೆ ಬಜೆಟಲ್ಲಿ ನಮಗೆ ಲ್ಯಾಂಡ್ ಬೇಕು ಅಂತ ಹೇಳೋರಿಗೆ, ನಮ್ಮ ಕಸ್ಟಮರ್ಗೆ ಆ ಲ್ಯಾಂಡು. ಇಲ್ಲಿ ನಿಮಗೆ ಏನು ಜಮೀನು ತೋರಿಸ್ತಿದ್ದೀನಿ ಅಲ್ಲಿ ನಿಮಗೆ ಸೂಪರ್ ಬೈಪಾಸ್ ಬರುತ್ತೆ. ಸೂಪರ್ ಹೈವೇ ಸೂರತ್ ಟು ದೇವನಹಳ್ಳಿ, ನಮ್ಮ ಬೆಂಗಳೂರು ಹತ್ರ ಇರೋಂಥ ದೇವನಹಳ್ಳಿಗೆ ಕನೆಕ್ಟ್ ಆಗುವಂಥ ಅದು ಸೂಪರ್ ಬೈಪಾಸ್ ಹೋಗಿದೆ. ಅದಕ್ಕೆ ನಿಯರ್ ಆಗೋವಂಥ ನಾನು ನಿಮಗೆ ಜಮೀನು ತೋರಿಸ್ತೀನಿ. ನೋಡಿ, ಆನಂದಿಸಿ. ಮತ್ತು ನಿಮ್ಗೇನಾದರೂ ಜಮೀನು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ. ನೀವು ಅಲ್ಲಿಂದನೇ ಎಲ್ಲ ಕ್ವಶನ್ಸು ಕೇಳೋಕೆ ಹೋಗಬೇಡಿ. ಯಾಕೆ ಅಂದರೆ ನಾವೆಲ್ಲ ಕಸ್ಟಮರ್ಗಳು ಸಮಾಧಾನ ಮಾಡೋಕ್ಕಾಗೋದಿಲ್ಲ. ನಿಮಗೆ ಬೇಕಾದಷ್ಟು ಮಾಹಿತಿ ನಾನು ಫೋನಲ್ಲಿ ಕೊಡ್ತೀನಿ. ಮಿಕ್ಕಿದಂಥ ಮಾಹಿತಿಗಳಿಗೆ ನೀವು ಬಂದುಬಿಟ್ಟು ಖುದ್ದಾಗಿ ನನ್ನನ್ನು ಮೀಟಾಗಿ ಜಮೀನು ನೋಡಿ, ನಂತರ ನೀವು ನಿಮ್ಗೆ ಇಷ್ಟ ಆದರೆ ನಿಮಗೆ ಪೇಪರ್ಸು ಎಲ್ಲ 100% ನಾನು ಲೀಗಲ್ ಪೇಪರ್ ಕೊಡ್ತೀನಿ. ಇಷ್ಟ ಆದರೆ ಕುಂತು ಮಾತಾಡಿ ನಿಮಗೆ ಒಳ್ಳೆ ಒಂದು ವ್ಯವಹಾರ ಮಾಡಿಕೊಡೋಣ ಅಂತೇಳಿ ನಾನು ನಿಮಗೆ ಈಗ ಜಮೀನು ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಮೀನು ಹತ್ರ ಹೋದ್ಮೇಲೆ ಜಮೀನು ಹೇಗಿದೆ, ರಸ್ತೆ ಹೇಗಿದೆ, ಎಲ್ಲ ಅದ್ರ ಥರ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಬ್ರೇಕ್. ನೋಡಿ, ಇದು ತಾರ್ ರೋಡು. ಇಲ್ಲಿ ವಿಲೇಜ್ ಬರುತ್ತೆ. ವಿಲೇಜ್ ಮುಗಿದ ನಂತರ ಈ ತಾರ್ ರೋಡು. ತಾರ್ ರೋಡಿಂದ ನಮಗೆ ಕೇವಲ ಇಲ್ಲಿಂದ ನಾವು 1 ಕಿಲೋಮೀಟ್ರ್ ಮೇಲೆ 1.25 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಷ್ಟೆ. ಈ ಕಡೆ ಎಲ್ಲ ನೀರಾವರಿ ಮಾಡಿದ್ದಾರೆ ಕಂಪ್ಲೀಟಾಗಿ. ಒಳ್ಳೆ ರಸ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ತೋಟಗಳೆಲ್ಲ ನಿರ್ಮಾಣ ಮಾಡಿದ್ದಾರೆ. ಈ ಕಡೆ ಈ ತೋಟಗಳು ಮಾಡೋ ಜೊತೆಗೆ ಒಳ್ಳೆ ಅಡಿಕೆ ಇಲ್ಲಿ ನೋಡಿ, ತೆಂಗು, ಮೋಸಂಬಿ, ಅಡಿಕೆ ಯಾವ ಥರ ಇಲ್ಲಿ ತೋಟಗಳನ್ನ ಮಾಡಿದ್ದಾರೆ ರೈತರು. ರಸ್ತೆ ಈ ಥರ ನೀಟಾಗಿದೆ. ನಿಮಗೆ ರಸ್ತೆ ಬಗ್ಗೆ ಯಾವುದೇ ಥರ ಸಂಶಯ ಇರಬಾರ್ದು. ಟ್ರೈನ್ ಹೊಡೆದಿದ್ದಾರೆ ಆ ಕಡೆ. ಈ ಕಡೆ ಎಲ್ಲ ತೋಟ ಮಾಡಿ ಗೇಟುಗಳು ಮಾಡಿಕೊಂಡು ರೈತರು ಒಂದು ಒಳ್ಳೆ ಕ್ರಮದಲ್ಲಿ ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ತೋಟ ಮಾಡಬೇಕಂದ್ರೆ ತುಂಬ ಅದಕ್ಕೆ ಅನುಕೂಲತೆಗಳನ್ನ ಮಾಡ್ಕೊಬೇಕಾಗುತ್ತೆ ರೈತರು. ನೋಡಿ, ಇದು ರಸ್ತೆ ಪಂಚಾಯತಿಯಿಂದ ಮಾಡಿದ್ದಾರೆ ಕಂಪ್ಲೀಟಾಗಿ. ಇದು ರಸ್ತೆ ನಿರ್ಮಾಣ ಕಾರ್ಯ ಕಂಪ್ಲೀಟಾಗಿ ಆಗಿದೆ. ಈ ಕಡೆ ಒಂದು ರಸ್ತೆ ಹೋಗುತ್ತೆ ನೋಡಿ.
ಈ ಒಂದು ರಸ್ತೆ ಈ ಥರ ಇರೋದ್ರಿಂದ ನಮಗೆ ನಮ್ಮ ಜಮೀನಿಗೆ ಹೋಗೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ. ನೀಟ್ ಆ್ಯಂಡ್ ಕ್ಲೀನ್ 25 ಅಡಿ ರಸ್ತೆ ಆರಾಮಾಗಿದೆ, ವೆಹಿಕಲ್ ಆರಾಮಾಗಿ ಹೋಗುತ್ತೆ. ನೋಡಿ ರೈತರು ಈ ಕಡೆ ಎಲ್ಲ ಅಡಿಕೆ ಬೆಳೆದಿದ್ದಾರೆ. ಎಷ್ಟು ಪಪ್ಪಾಯಿ ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಹೇಳಿ, ಸಾಯಿಲು ವಾಟ್ರು ಚೆನ್ನಾಗಿರೋದ್ರಿಂದ ಒಂದೇ ಒಂದು ವೈರಸ್ ಇಲ್ಲ. 2 ಅಡಿವರೆಗೂ ಕಾಯಿ ಕಟ್ಟಿದೆ ಪಪ್ಪಾಯಿ. ಇಲ್ಲಿ ಹೊಸ್ದಾಗೆ ಪಪ್ಪಾಯಿ ಮಾಡಿದ್ದಾರೆ ರೈತರು. ಈ ಕಡೆ ಎಲ್ಲ ಎಗರು ನೆಟ್ ಹಾಕಿ ಎಷ್ಟು ಶಿಸ್ತಾಗಿ ಮಾಡಿದ್ದಾರೆ ನೋಡಿ ಪಪ್ಪಾಯಿ. ಈ ನೆಲಕ್ಕೆ ಪಪ್ಪಾಯಿ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇಲ್ಲಿ ಸುಮಾರು ಒಂದು ಸರಿ ಪಪ್ಪಾಯಿ ಹಾಕಿದರೆ 2ರಿಂದ 2.5 ವರ್ಷದವರೆಗೂ ಕಾಯಿಗೆ ಬರುತ್ತೆ ನೋಡಿ. ಪಪ್ಪಾಯಿ ಅಡಿಕೆ ಸುಮಾರು ದಿನಗಳಿಂದ ಇದು ನಡೀತಾ ಇದೆ. ಕೃಷಿ ಭಾಳ ಇಂಪಾರ್ಟೆಂಟು ಈ ಜೀವನಕ್ಕೆ. ಇಲ್ಲಿ ನೋಡಿ ನವಿಲುಗಳು ಯಾವ ಥರ ಕುಣಿತ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಆಡ್ತಾ ಇದೆ ಇಲ್ಲಿ. ತೋಟ ಈ ಥರ ಎಲ್ಲ ಒಂದು ಒಳ್ಳೆ ರಸ್ತೆ ಅಟ್ಯಾಚ್ ಆಗಿದೆ. ನೋಡಿ ಸರ್, ಇದೇ ಜಮೀನು ನಿಮಗೆ ತೋರಿಸ್ತಾ ಇರೋದು. ಇದು 3 ಎಕರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲ್ಯಾಂಡ್. ಇದು ಹೈಟಲ್ಲಿದೆ, ಒಳ್ಳೆ ಸ್ಕ್ವಯರ್ ಆಗಿ ನೋಡಿ. ಇಲ್ಲಿ 2 ವೀಲರ್ ನಿಂತಿದೆಯಲ್ಲ, ಈ 2 ವೀಲರ್ ಮುಂದ್ಗಡೆ ಏನು ಬಾರ್ಡ್ರ್ ಬರುತ್ತೋ ಈ ಬಾರ್ಡ್ರಿಂದ ಕಂಪ್ಲೀಟಾಗಿ ಈ ಥರ ಬರುತ್ತೆ. ಈ ಥರ ಸೈಡಲ್ಲಿ ಕಂಪ್ಲೀಟ್ ಹೈಟಲ್ಲಿ ಸ್ಕ್ವಯರಾಗಿ ತುಂಬ ಚೆನ್ನಾಗಿದೆ, ಲೆವೆಲ್ಲಾಗಿದೆ ಭೂಮಿ. ಒಂದು ಡ್ರಾಪ್ ಸಮೇತ ನೀರು, ಮಳೆ ನೀರು ಇಲ್ಲಿ ಬೇರೆ ಕಡೆ ಹೋಗೋದಿಲ್ಲ. ಈ ಥರ ಇದ್ಮೇಲೆ ನಮಗೆ ಇಲ್ಲಿದ್ದ ಹೈವೇ ನೋಡೋದಾದರೆ ಕೇವಲ 6 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ ಲ್ಯಾಂಡು. ಒಳ್ಳೆ ಬಜೆಟಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ. 13 ಲಕ್ಷ ಹೇಳ್ತಾಯಿದ್ದೀನಿ. ಅದರಲ್ಲೂ ಸ್ವಲ್ಪ ನೆಗೆಷಬಲ್ ಮಾಡಿಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ಇದನ್ನು ಪ್ಲಾಂಟೇಷನ್ ಮಾಡಬೇಕು. ಆಮೇಲೆ ನಿಮಗೆ ಒಂದು ಒಳ್ಳೆ ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ. ಮತ್ತು ಇಲ್ಲಿ ನೋಡಿ ನಿಮಗೆ ಒಂದು ಪ್ರಕೃತಿಯಲ್ಲಿ ಏನೇನಂತ ತೋರಿಸ್ತಿದೆ ನೋಡಿ. ಇಲ್ಲಿ ನಮ್ಮ ಜಿಂಕೆ ಮರಿಗಳು ಎಷ್ಟು ಚೆನ್ನಾಗಿ ಓಡಾಟ ಮಾಡ್ತಾ ಇದ್ದಾವೆ. ಇದೆಲ್ಲ ಈ ತೋಟದ ಹತ್ತಿರದಲ್ಲಿ ಪಕ್ಕದಲ್ಲಿ ನೋಡೋದಕ್ಕೆ ಇವೆಲ್ಲ ಖುಷಿಯಾಗುತ್ತೆ. ಈ ಥರ ನೇಚರು ನಮಗೆ ಸಿಗೋದು ತುಂಬ ಕಷ್ಟ. ನಾವು ಯಾವುದೋ ಒಂದು ಜೂಗೆ ಹೋಗ್ಬೇಕು, ಈ ಥರ ಎಲ್ಲ ನಾವು ಪ್ರಾಣಿಗಳು ನೋಡಬೇಕಪ್ಪ ಅಂತಂದರೆ ಇಲ್ಲಿ ಕಾಮನ್ನಾಗೆ ಎಲ್ಲ ಒಂದು ಮನುಷ್ಯನಿಗೆ ಅಟ್ಯಾಚ್ ಆಗಿ ಬದುಕ್ತಾ ಇರ್ತವೆ. ಇಲ್ಲಿ ನೋಡಿ ಎಷ್ಟು ಸುಂದರವಾದಂಥ ಇದು ಒಂದು ದೃಶ್ಯ ನೀವು ನೋಡೋದಕ್ಕೆ. ನಾನು ನಿಮಗೆ ಸ್ವಲ್ಪ ವೀಡಿಯೋದಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 20ರಿಂದ 25 ಇದರ ತಂಡ ಹೋಗ್ತಾ ಇದೆ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇವೆಲ್ಲ ಜೀವಿಗಳು ಪಾಪ ಮನುಷ್ಯನ ಮೇಲೆ ಎಲ್ಲ ಡಿಪೆಂಡ್ ಆಗಿ ನಮ್ಗಳ ಜೊತೆಗೆ ಇಲ್ಲಿ ಕಾಲವನ್ನು ಕಳೀತವೆ. ಇಲ್ಲಿ ಸುತ್ತಲೂ ನಿಮಗೆ ಸ್ಕ್ವಯರ್ ಆಗಿದೆ, ಭೂಮಿ ಲೆವೆಲ್ ಆಗಿದೆ, ಒಳ್ಳೆ ನೇಚರ್ಸು. ಮತ್ತು ಬೆಂಗಳೂರು ಇಲ್ಲಿಂದ ನಾನು ನಿಮ್ಗೆ ಹೇಳಿದ್ದೀನಿ 195 ಕಿಲೋಮೀಟ್ರ್ ಆಗುತ್ತೆ. 195 ಕಿಲೋಮೀಟ್ರ್ ಬೆಂಗಳೂರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರದರ್. ಯಾರೇ ಆಗಲಿ ಈ ಒಂದು ವಿಡಿಯೋನ ನೋಡಿ ನಮಗೆ ಒಂದು ಒಳ್ಳೆ ಲ್ಯಾಂಡ್ ಬೇಕು ಅನ್ನೋರು ಕಾಲ್ ಮಾಡಿ, ಒಳ್ಳೆ ಬಜೆಟಲ್ಲಿ ಮಾಡಿಕೊಡ್ತೀನಿ. ಓಕೆ, ಜೈ ಹಿಂದ್, ಜೈ ಭಾರತ್. ಮತ್ತು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ಥರ ಸಮಸ್ಯೆ ಇಲ್ಲ. ನಿಮಗೆ ಕಂಪ್ಲೀಟಾಗಿ ಒಂದು ಸ್ಕ್ವಯರ್ಗೆ ಲೆವೆಲಾಗಿದೆ ಭೂಮಿ ಮಾತ್ರ.